ನಮಸ್ಕಾರ. ಈ ರಾಶಿ ನಕ್ಷತ್ರದ ಹೆಣ್ಣು ಮಕ್ಕಳಿಗೆ ಖಂಡಿತವಾಗ್ಲೂ ಕೋಟ್ಯಾಧಿಪತಿ ಇರೋ ಹುಡುಗನೇ ಸಿಗ್ತಾನೆ, ಮದುವೆಗೆ ಗಂಡು ಸಿಗ್ತಾನೆ, ಮತ್ತು ಎಲ್ಲ ಖರ್ಚುಗಳನ್ನ ನಾವೇ ನಿಭಾಯಿಸ್ಕೊಂತೀವಿ, ಎಲ್ಲ ಮದುವೆ ಖರ್ಚುಗಳನ್ನ ನಾವೇ ಖರ್ಚಿಟ್ಟು ಮದುವೆ ಮಾಡ್ಕೊಳ್ತೀವಿ ಅಂತಂದ್ಬಿಟ್ಟು ಈ ರಾಶಿ ನಕ್ಷತ್ರದ ಹೆಣ್ಮಕ್ಳಿಗೆ ಡಿಮ್ಯಾಂಡ್ ಮಾಡಿ ಕೇಳ್ಕಂತಾರೆ ಗಂಡಿನ ಮನೆ ಕಡೆಯವರು. ಯಾವ್ಯಾವ ರಾಶಿ ನಕ್ಷತ್ರದ ಹೆಣ್ಮಕ್ಳು ಮಹಾದೃಷ್ಟವಂತರು ಹೇಳ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಬೇಕು. ಮತ್ತು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ಗಂಡಿನ ಮನೆ ಕಡೆಯವರು ಬ್ರೋಕರ್ಸ್ಗಳ ಮುಖಾಂತರ, ಮ್ಯಾರೇಜ್ ಬ್ರೋಕರ್ಸ್ಗಳ ಮುಖಾಂತರ, ಅಥವಾ ಫ್ರೆಂಡ್ಸ್ಗಳ ಮುಖಾಂತರ, ಅಥವಾ ಕೊಲೀಗ್ಸು ಸಹ ಉದ್ಯೋಗಿಗಳ ಮುಖಾಂತರ, ಅಥವಾ ಸಂಬಂಧಿಕರ ಮುಖಾಂತರ, ಅಥವಾ ಅಕ್ಕಪಕ್ಕದ ಮನೆ ಎದುರುಗಡೆ ಮನೆಯವ್ರ ಮುಖಾಂತರ, ಅಥವಾ ಬೇರೆ ಇನ್ಯಾರೋ ಅನ್ಯ ಮೂಲಗಳಿಂದ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಹೆಣ್ಮಕ್ಕಳ ನಾವು ಮದುವೆ ಮಾಡ್ಕೊಳ್ತೀವಿ ನಿಮ್ಮ ಮಗಳನ್ನ ಅಂತ ಗಂಡಿನ ಮನೆ ಕಡೆಯವರು ಬರ್ತಾರೆ. ಎಲ್ಲ ಖರ್ಚಿಟ್ಟು ನಾವೇ ಮದುವೆ ಮಾಡ್ಕೊಳ್ತೀವಿ, ನೀವೇನು ಕೊಡಬೇಡಿ, ನೀವೇನು ಹಾಕ್ಬೇಡಿ, ದೇವ್ರು ನಮಗೆ ಅಷ್ಟೆಲ್ಲ ಕೊಟ್ಬಿಟ್ಟಿದ್ದಾನೆ ಅಂತ ಅಂದ್ಬಿಟ್ಟು ಬರ್ತಾರೆ. ಈ ಮತ್ತೆ ಮದುವೆ ಆದ ನಂತರನೂ ಅಷ್ಟೇ ಸಿಕ್ಕಾಬಟ್ಟೆ ಕೋಟ್ಯಾಧಿಪತಿಗಳು ಹಾಗೇ ಆಗ್ತಾರೆ. ಯಾವ್ಯಾವ ರಾಶಿ ನಕ್ಷತ್ರದ ಹೆಣ್ಮಕ್ಕಳ ಗಂಡಿನ ಮನೆ ಕಡೆಯವರು ಥ್ರೂ ಮ್ಯಾರೇಜು ಮ್ಯಾಟ್ರಿಮನಿಗಳ ಮುಖಾಂತರ ಬರ್ಬೋದು, ಮ್ಯಾರೇಜ್ ಬ್ಯೂರೋ ರಿಲೇಟೆಡ್ಸಲ್ಲಿ ಬರ್ಬೋದು. ಈ ವಧುವರರ ಸಮಾವೇಶಗಳು, ಅನ್ವೇಷಣೆ ಅಲ್ಲಿ ಹೋದಾಗ, ಯಾವುದಾದ್ರೂ ಮದುವೆ ಫಂಕ್ಷನ್ಗಳಿಗೆ ಹೋದಾಗ, ನೀವು ಯಾವುದಾದ್ರೂ ಗೃಹ ಪ್ರವೇಶದಲ್ಲಿ ಪಾಲ್ಗೊಂಡಾಗ, ಯಾವುದಾದ್ರೂ ಶುಭ ಕಾರ್ಯಗಳಲ್ಲಿ ಹೋದಾಗ ನಿಮ್ಮ ಮಕ್ಕಳನ್ನ ನೋಡಿ ನಮಗೆ ತುಂಬ ಇಷ್ಟ ಆಗಿಬಿಟ್ಟಿದ್ದಾಳೆ ನಿಮ್ಮ ಮಗಳು, ನಾವೇ ಖರ್ಚಿಟ್ಟು ಮದುವೆ ಮಾಡ್ಕೊತೀವಿ, ನಮ್ಮ ಮಗ ಸ್ಟೇಟ್ ಗೌರ್ಮೆಂಟು, ನಮ್ಮ ಮಗ ಸೆಂಟ್ರಲ್ ಗೌರ್ಮೆಂಟು, ನಮಗೆ ದೊಡ್ಡ ಬಿಸ್ನೆಸ್ ಇದೆ, ಮಳಿಗೆಗಳಿದ್ದಾವೆ, ಆಸ್ತಿಗಳಿದ್ದಾವೆ, ಎಲ್ಲ ಖರ್ಚಿಟ್ಟು ನಾವೇ ಮದುವೆ ಮಾಡ್ಕೊಳ್ತೀವಿ ಅಂತ ಮುಂದೆ ಬರ್ತಾರೆ. ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಹೆಣ್ಮಕ್ಕಳನ್ನ ನೋಡಿ. ಅದಕ್ಕೆ ಹೇಳೋದು, ಭಗವಂತ ಎಲ್ಲಿದ್ದಾನೆ ಅಂತಂದರೆ ಯಾವ ಮುಖಾಂತರ ಮನೆಗೆ ಕಳಿಸ್ತಾನೋ ಹೇಳೋಕ್ಕಾಗಲ್ಲ. ಯಾವ್ಯಾವ ರಾಶಿ ನಕ್ಷತ್ರದ ಹೆಣ್ಮಕ್ಕಳಿಗೆ ಅಂದರೆ, ಈ ಮೇಷರಾಶಿ ಭರಣಿ ನಕ್ಷತ್ರ, ಈ ವೃಷಭ ರಾಶಿ ಕೃತಿಕಾ ನಕ್ಷತ್ರ, ಮಿಥುನ ರಾಶಿ ಪುನರ್ವಸು ನಕ್ಷತ್ರ, ಕಟಕ ರಾಶಿ ಆಶ್ಲೇಷ ನಕ್ಷತ್ರ, ಸಿಂಹ ರಾಶಿ ಮಘ ನಕ್ಷತ್ರ, ಕನ್ಯಾ ರಾಶಿ ಉತ್ತರ ನಕ್ಷತ್ರ, ತುಲಾ ರಾಶಿ ವಿಶಾಖ ನಕ್ಷತ್ರ, ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ ವಿಶಾಖ ನಕ್ಷತ್ರ, ಧನಸ್ಸು ರಾಶಿ ಪೂರ್ವಾಷಾಢ ನಕ್ಷತ್ರ, ಮಕರ ರಾಶಿ ಶ್ರವಣ ನಕ್ಷತ್ರ, ಕುಂಭ ರಾಶಿ ಪೂರ್ವಭದ್ರ ನಕ್ಷತ್ರ, ಮೀನ ರಾಶಿ ಪೂರ್ವಭದ್ರ ನಕ್ಷತ್ರದವರಿಗೆ ಈ ರಾಶಿ ನಕ್ಷತ್ರದ ಹೆಣ್ಣು ಮಕ್ಕಳಿದ್ರೆ ಖಂಡಿತವಾಗ್ಲೂ, ಅದರಲ್ಲೂ ನೀವೇನಾದರೂ ಈ 1990 ಇಸ್ವಿ ಆನ್ವರ್ಡ್ಸ್ ಹುಟ್ಟಿರೋರಿಗೆ, 1990 ಇಸ್ವಿ ಆದ ನಂತರ ಹುಟ್ಟಿದ ಹೆಣ್ಣು ಮಕ್ಕಳಿಗೆ ಖಂಡಿತವಾಗ್ಲೂ 100ಕ್ಕೆ 50% ಆಫ್ ದಿ ಪೀಪಲ್ಸ್, 100ಕ್ಕೆ 50% ಆಫ್ ದಿ ಪೀಪಲ್ಸ್ ಇದೇ ಒಂದು ರಾಶಿ ನಕ್ಷತ್ರದ ಹೆಣ್ಣು ಮಕ್ಕಳಿಗೆ ಖಂಡಿತವಾಗ್ಲೂ ಈ ಒಂದು ಅಪರ್ಚುನಿಟೀಸ್, ಅವಕಾಶಗಳು ಖಂಡಿತವಾಗ್ಲೂ ಗಂಡಿನ ಮನೆ ಕಡೆಯವರಿಂದ ಬಂದೇ ಬಂದಿರುತ್ತೆ. ಹುಡುಗ ಖಂಡಿತವಾಗ್ಲೂ ಮದುವೆ ಆದ ನಂತರ ಆದರೂ ಖಂಡಿತವಾಗ್ಲೂ ಏಳಿಗೆ ಅಭಿವೃದ್ಧಿಗಳು ಹಾಗೇ ಆಗ್ತಾನೆ, ಲಕ್ಷ ಲಕ್ಷ ಹಣ ಗಳಿಸ್ತಾನೆ,
ಕೋಟಿ ಕೋಟಿ ಹಣ ಖಂಡಿತವಾಗ್ಲೂ ಗಳಿಸ್ತಾನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ನಮಸ್ಕಾರ.